ಆಚಿ ಮಸಾಲ ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. TV9 ಡಿಜಿಟಲ್ಗೆ ಸ್ವಾಗತ. ನಾನು ದಿಲೀಪ್ ಚೌಡಳ್ಳಿ, ಮಂಡ್ಯ ವರದಿಗಾರ. ಕಾವೇರಿ ನೀರನ್ನು ತಮಿಳುನಾಡಿಗೆ ಕದ್ದು ಮುಚ್ಚಿ ಬಿಡಲಾಗ್ತಾ ಇದೆ ಅನ್ನುವಂಥ ಆರೋಪಗಳು ಕೇಳಿಬರ್ತಾ ಇದ್ದಾವೆ. ಇದಕ್ಕೆ ಸಾಕ್ಷಿ ಎಂಬಂತೆ ಕಬಿನಿ ಜಲಾಶಯದಿಂದ ಅಧಿಕೃತವಾಗಿ 12,000 ಕ್ಯೂಸೆಕ್ನ ನೀರನ್ನು ಹರಿದು ಬಿಡಲಾಗ್ತಾ ಇದೆ. ಇದರ ಜೊತೆಗೆ KRS ಜಲಾಶಯದಿಂದಲೂ ಕೂಡ 5,000 ಕ್ಯೂಸೆಕ್ ನೀರನ್ನು ಬಿಡ್ತಾ ಇರುವಂಥದ್ದು. ಇನ್ನು ಕಬಿನಿ ಜಲಾಶಯದಲ್ಲಿ ಕೇವಲ ನದಿಗೆ ಮಾತ್ರ ಅಲ್ಲ, ನಾಲೆಗಳಿಗೂ ಕೂಡ ಸಪ್ರೇಟಾಗಿ 1,600 ಕ್ಯೂಸೆಕ್ನ ನೀರನ್ನು ಬಿಡಲಾಗಿದೆ. ಇಲ್ಲಿ KRS ಜಲಾಶಯದಲ್ಲಿ 5,000 ಕ್ಯೂಸೆಕ್ಸ್ನಷ್ಟು ನೀರನ್ನು ಬಿಡಲಾಗ್ತಾ ಇರುವಂಥದ್ದು. ಇದು ಎಲ್ಲೊಂದು ಕಡೆ ಭಾಳಷ್ಟು ಅನುಮಾನಕ್ಕೆ ಕಾರಣ ಆಗ್ತಾ ಇರುವಂಥದ್ದು. ಒಂದು ಕಡೆ ಸರ್ಕಾರ ಹೇಳುತ್ತೆ ನಾವು ನೀರನ್ನೇ ಬಿಡೋದಿಲ್ಲ, ನೀರನ್ನು ಕೇಳ್ತಾ ಇದ್ರು ಕೂಡ ನಾವು ನೀರನ್ನು ಬಿಡೋದಿಲ್ಲ, ಏನು ಜಲಾಶಯ ಭರ್ತಿಯಾಗಿದೆ, ಜಲಾಶಯ ಭರ್ತಿಯಾಗಿರೋ ಕಾರಣಕ್ಕೋಸ್ಕರ ನೀರನ್ನು ಬಿಡ್ತಾ ಇದ್ದೇವೆ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಆದರೆ ಕಬಿನಿ ಜಲಾಶಯ ಈಗ 2 ದಿನಕ್ಕೆ 6 ಅಡಿಯಷ್ಟು ಕುಸಿತಿರುವಂಥದ್ದು. ಇದು ಎಲ್ಲೋ ಒಂದು ಕಡೆ ತಮಿಳುನಾಡಿಗೆ ಎಷ್ಟರ ಮಟ್ಟಿಗೆ ನೀರನ್ನು ಹರಿಸಲಾಗ್ತಾ ಇದೆ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಇನ್ನು KRS ಜಲಾಶಯದಿಂದ ಕೂಡ 5,000 ಕ್ಯೂಸೆಕ್ನ ನೀರನ್ನು ಬಿಡಲಾಗ್ತಾ ಇರುವಂಥದ್ದು. ಇದು ಎಲ್ಲೋ ಒಂದು ಕಡೆ ಸರ್ಕಾರ ಹೇಳಿದ್ದೊಂದು ಮಾಡೋದೊಂದು ಅನ್ನುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆಯಾ ಅನ್ನುವಂಥದ್ದು ಭಾಳ ಅನುಮಾನ ಇರುವಂಥದ್ದು. ಇದೇ ಒಂದು ವಿಚಾರವಾಗಿ ರೈತರ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ಎಲ್ಲರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇರುವಂಥದ್ದು. ಸಾಮಾನ್ಯವಾಗಿ ನಾವು ನಾಲೆಗೆ ಬಿಡ್ತಾ ಇದ್ದೇವೆ ನೀರನ್ನು, ರೈತರಿಗೆ ಕೊಡ್ತಾ ಇದ್ದೇವೆ ಅನ್ನುವಂಥ ನಿಟ್ಟಿನಲ್ಲಿ ಅಧಿಕಾರಿಗಳು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ನಾಲೆಗಳಿಗೆ ಬಿಡೋದಾಗಿದ್ರೆ ಈ ಒಂದು ನೀರನ್ನ ಪ್ರಮಾಣ ಕೇವಲ 2,000 - 3,000 ಕ್ಯೂಸೆಕ್ ಅಷ್ಟೇ ಆಗಬೇಕಾಗಿತ್ತು. ನಾಲೆಗಳಲ್ಲ, ನದಿಗೆ ಬಿಡ್ತಾ ಇರುವ ಕಾರಣಕ್ಕೋಸ್ಕರ ಇಷ್ಟೊಂದು ಪ್ರಮಾಣದ ನೀರನ್ನು ಕೊಡ್ತಾ ಇರುವಂಥದ್ದು. ಅದರಲ್ಲೂ ಕೂಡ CWMA ಒಂದು ಆದೇಶವನ್ನು ಮಾಡ್ತು. CWMA ಆದೇಶದ ವಿರುದ್ಧವಾಗಿ ತಮಿಳುನಾಡು ಕೂಡ ಸುಪ್ರೀಂ ಕೋರ್ಟ್ಗೆ ಹೋಗಿದೆ, ರಾಜ್ಯ ಸರ್ಕಾರ ಕೂಡ ಸುಪ್ರೀಂ ಕೋರ್ಟ್ಗೆ ಹೋಗಿದೆ. ಈ ಒಂದು ವಿಚಾರವಾಗಿ ತಮಿಳುನಾಡು ಹೆಚ್ಚುವರಿಯಾಗಿ ನೀರನ್ನು ಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ವಾದವನ್ನು ಮಾಡ್ತಾ ಇದೆ. ಆದರೆ ನಮ್ಮ ರಾಜ್ಯದಲ್ಲಿ ನೀರಿಲ್ಲ, ನಮ್ಮ ಜಲಾಶಯಗಳಲ್ಲಿ ಬರದಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕೂಡ ವಾದ ಮಾಡ್ತಾ ಇದೆ. ಇಲ್ಲಿನ ವಾಸ್ತವ ಪರಿಸ್ಥಿತಿಯನ್ನು ತಿಳಿಸುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಆದರೂ ಕೂಡ ನಮ್ಮ ರಾಜ್ಯದ ವಿರುದ್ಧವಾದಂಥ ತೀರ್ಪುಗಳು ಪದೇ ಪದೇ ಬರ್ತಾ ಇರುವಂಥದ್ದು. ಈಗ 5,000 ಕ್ಯೂಸೆಕ್ ನೀರನ್ನು ಹೇಗೆ ಬಿಡ್ತಾ ಇದ್ದಾರೆ ಅನ್ನುವಂಥದ್ದು ಸಹಜವಾದಂಥ ಪ್ರಶ್ನೆ ಇರುವಂಥದ್ದು. 3,000 ಕ್ಯೂಸೆಕ್ ನಾಲೆಗಳಿಗೆ ಬಿಟ್ಟರು ಕೂಡ ಇಲ್ಲಿ ನಾಲೆಗಳಿಗೆ ಬಿಡ್ತೇವೆ ನೀರನ್ನು ಅನ್ನುವಂಥ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಯಾವುದೇ ರೀತಿಯಂಥ ಸೂಚನೆಗಳನ್ನು ಕೊಟ್ಟಿಲ್ಲ. ಜೊತೆಗೆ ನೀವು ಬೆಳೆಗಳನ್ನು ಹಾಕಿ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಯಾವುದೇ ರೀತಿಯಂಥ ಸ್ಪಷ್ಟವಾದಂಥ ಆದೇಶವನ್ನು ಮಾಡಿಲ್ಲ. ರಾಜ್ಯ ಸರ್ಕಾರವನ್ನು ರೈತರು ಕೇಳ್ತಾ ಇದ್ದಾರೆ, ಜಿಲ್ಲಾಡಳಿತವನ್ನು ಕೂಡ ರೈತರು ಕೇಳ್ತಾ ಇದ್ದಾರೆ ನೀರನ್ನು ಬಿಡಿ ಅನ್ನುವಂಥ ನಿಟ್ಟಿನಲ್ಲಿ. ಆದರೆ ಸಚಿವರು ಕೂಡ ಈ ಒಂದು ವಿಚಾರವಾಗಿ ಯಾವುದೇ ರೀತಿಯಂಥ ಸ್ಪಷ್ಟವಾದಂಥ ನಿಲುವನ್ನು ಕೊಟ್ಟಿಲ್ಲ. ಈ ಕಾರಣದಿಂದಾಗಿ ಒಂದು ಕಡೆ ರೈತರುಗಳಿಗೆ ನೀರು ಕೊಡ್ತಾ ಇಲ್ಲ, ನಾಲೆಗಳ ಮೂಲಕ ತಮಿಳುನಾಡಿಗೆ ನೀರನ್ನು ಹರಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪಗಳು ಬರ್ತಾ ಇರುವಂಥದ್ದು. ಯಾಕಂದರೆ 3,000 ಕ್ಯೂಸೆಕ್ಗಿಂತ ಅಧಿಕವಾದಂಥ ನೀರು ಹರಿದು ಹೋಗ್ತಾ ಇದೆ ಅಂತಂದರೆ ಸುಮಾರು 15,000ಕ್ಕೂ ಹೆಚ್ಚು ಕ್ಯೂಸೆಕ್ ನೀರನ್ನು ತಮಿಳುನಾಡಿಗೆ ಬಿಡಲಾಗ್ತಾ ಇದೆ ಅನ್ನುವಂಥದ್ದು ಅನುಮಾನ ಇರುವಂಥದ್ದು. ಯಾಕಂದರೆ ಕಬಿನಿ ಜಲಾಶಯದಿಂದ 12,000 ಜೊತೆಗೆ KRS ಜಲಾಶಯದಿಂದ ಸುಮಾರು 3,000ಕ್ಕೂ ಹೆಚ್ಚು ಕ್ಯೂಸೆಕ್ ನೀರನ್ನು ನಾಲೆಗೆ ಮೂಲಕ ಹೆಚ್ಚುವರಿಯಾಗಿ ಬಿಡ್ತಾ ಇರುವಂಥದ್ದು ಈ ಎಲ್ಲ ಅನುಮಾನಕ್ಕೆ ಕಾರಣ ಆಗ್ತಾ ಇರುವಂಥದ್ದು. ಇನ್ನು ಒಟ್ಟಾರೆ ನೀರು ಎಷ್ಟು ಹರಿದು ಹೋಗ್ತಾ ಇದೆ ಅನ್ನುವಂಥದ್ದನ್ನ ಗಮನಿಸ್ತಾ ಹೋದರೆ ಕಬಿನಿ ಜಲಾಶಯದಿಂದ 12,000 ಕ್ಯೂಸೆಕ್ ನದಿಗೆ ಕೊಡ್ತಾ ಇರುವಂಥದ್ದು, 1,600 ಕ್ಯೂಸೆಕ್ ನಾಲೆಗಳಿಗೆ ಕೊಡ್ತಾ ಇದ್ದಾರೆ. KRS ಜಲಾಶಯದಲ್ಲಿ ನಾಲೆ ಮತ್ತು ನದಿ ಎರಡನ್ನೂ ಸೇರಿಸಿ 5,000 ಕ್ಯೂಸೆಕ್ ನೀರನ್ನು ಬಿಡ್ತಾ ಇದ್ದೇವೆ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿರುವಂಥದ್ದು. ಇದು ಒಟ್ಟಾರೆಯಾಗಿ ತೆಗೆದುಕೊಂಡು ಹೋಗೋದಾದರೆ 18,000 ಕ್ಯೂಸೆಕ್ ಈಗ ಜಲಾಶಯದಿಂದ ಬಿಡ್ತಾ ಇರುವಂಥದ್ದು. ನಮ್ಮ ಜಲಾಶಯಗಳೇ ಭರ್ತಿಯಾಗಿಲ್ಲ, ಕೇವಲ 31 TMC KRS ಜಲಾಶಯದಲ್ಲಿದೆ. ಹೇಮಾವತಿ ಜಲಾಶಯದಲ್ಲೂ ಕೂಡ ಅಷ್ಟೇ ಪ್ರಮಾಣದ ನೀರಿದೆ, ಸಂಪೂರ್ಣವಾಗಿ ಭರ್ತಿಯಾಗಿಲ್ಲ. ಒಂದು ಕಡೆ ಕಬಿನಿ ಜಲಾಶಯ ಭರ್ತಿಯಾಗಿದ್ದು, ಕಬಿನಿ ಜಲಾಶಯದಲ್ಲಿ ಭರ್ತಿಯಾಗಿರೋ ಕಾರಣಕ್ಕೋಸ್ಕರ ಯಾವುದೇ ರೀತಿಯಂಥ ಸಮಸ್ಯೆ ಬರಲ್ಲ. ಕೇರಳದ ವಯನಾಡು ಭಾಗದಲ್ಲಿ ಮಳೆ ಆಗ್ತಾ ಇದೆ, ಈ ಕಾರಣದಿಂದಾಗಿ ಎಲ್ಲೊಂದು ಕಡೆ ಕಾವೇರಿ ಸಮಸ್ಯೆಗೆ ತಾತ್ಕಾಲಿಕವಾದಂಥ ಬ್ರೇಕ್ ಸಿಗುತ್ತೆ ಅನ್ನುವಂಥದ್ದು ಎಲ್ಲವೂ ಕೂಡ ನಿರೀಕ್ಷೆ ಇತ್ತು. ಆ ಒಂದು ನಿರೀಕ್ಷೆ ಈಗ ಸುಳ್ಳಾದಂತೆ ಆಗಿದೆ. ಅಲ್ಲೂ ಕೂಡ ಮಳೆ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಜೊತೆಗೆ ಕಾವೇರಿ ಜಲಾನಯನ ಪ್ರದೇಶ, KRSನ ಜಲಾನಯನ ಪ್ರದೇಶ ಏನು ವ್ಯಾಪ್ತಿ ಇದೆ, ಇಲ್ಲೂ ಕೂಡ ಮಳೆ ಆಗ್ತಿಲ್ಲ. ಕೇವಲ 2,000 ಕ್ಯೂಸೆಕ್ ಅಷ್ಟು ಒಳ ಹರಿವು ಇರುವಂಥದ್ದು. ಈ ಕಾರಣದಿಂದಾಗಿ ಸುಮಾರು 8,000 ಕ್ಯೂಸೆಕ್ನಷ್ಟು ಒಳ ಹರಿವು ಇರುವ ಸಂದರ್ಭದಲ್ಲಿ 18,000 ಕ್ಯೂಸೆಕ್ ಅಷ್ಟು ಹೊರ ಹರಿವು ಹೋಗ್ತಾ ಇರುವಂಥದ್ದು. ನಾಲೆಗಳಿಗೆ ಸುಮಾರು ಕಬಿನಿ ಜಲಾಶಯದಿಂದ 1,500 ಕ್ಯೂಸೆಕ್ ಹೇಳಿದ್ರು, ಇಲ್ಲೂ ಕೂಡ 3,000 ಕೊಟ್ಟರು ಕೂಡ ಕೇವಲ 5,000 ಕ್ಯೂಸೆಕ್ ಮಾತ್ರ ನಾಲೆಗಳಿಗೆ ಹೋಗ್ತಾ ಇದೆ. ಅದನ್ನು ಹೊರತುಪಡಿಸಿ ಹೆಚ್ಚುವರಿಯಾಗಿ ಕೂಡ ಈಗ ತಮಿಳುನಾಡಿಗೆ ಹೋಗ್ತಾ ಇರುವಂಥದ್ದು ಬಹಳ ಸ್ಪಷ್ಟವಾಗ್ತಾ ಇದೆ. ಎಲ್ಲೊಂದು ಕಡೆ ತಮಿಳುನಾಡಿನ ವಿಚಾರ ಬಂದಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಎಲ್ಲೊಂದು ಕೊಡಗೈ ದಾನಿ ರೀತಿ ಆಗೋಯ್ತಾ ಅನ್ನುವಂಥದ್ದು. ಹೇಳಿದ್ದು ಕೇವಲ 12,000 ಕ್ಯೂಸೆಕ್ ನೀರನ್ನು ಬಿಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೇಳಿದ್ದಕ್ಕಿಂತ ಹೆಚ್ಚಾಗಿ ಬಿಡ್ತಾ ಇದ್ದಾರೆ ಅನ್ನುವಂಥ ಅನುಮಾನ ಇದೆ. ಇದೆಲ್ಲವೂ ಕೂಡ ಕಾರಣ ಆಗಿರುವಂಥದ್ದು ಸರ್ಕಾರವೇ ಮತ್ತು ಜಿಲ್ಲಾಡಳಿತ ಕೊಡ್ತಾ ಇರುವಂಥ ಅಂಕಿಅಂಶಗಳೇ ಈ ಎಲ್ಲ ಅನುಮಾನಕ್ಕೆ ಕಾರಣ ಆಗ್ತಾ ಇರುವಂಥದ್ದು.